ರಾಜ್ಯದಲ್ಲಿ ಅನರ್ಹ BPL ಕಾರ್ಡ್ಗಳನ್ನು ಕೈಬಿಡುವ ಪ್ರಕ್ರಿಯೆ ಚುರುಕು ಪಡ್ಕೊಳ್ಳಿದೆ. ಈಗಾಗಲೇ ಸರ್ಕಾರ 12 ಲಕ್ಷ ಅನುಮಾನಾಸ್ಪದ ಕಾರ್ಡ್ಗಳನ್ನು ಪತ್ತೆ ಮಾಡಿದೆ. ಇವೆಲ್ಲವನ್ನು ಕೂಡ ಡಿಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ತಯಾರಿಯಲ್ಲಿದೆ. ಸೊ ಹೀಗಾಗಿ ಈ ಒಂದು ಪ್ರೊಸೆಸ್ ಈಗ ಜೋರಾಗಿದೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದಲ್ಲಿದ್ದೀನಿ. ನಗರದಲ್ಲಿ ನೋಡ್ತಾ ಇದ್ರೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದೆ ನಾನಿದ್ದೀನಿ. ಸದ್ಯದ ಪರಿಸ್ಥಿತಿ ಏನಂತಂದ್ರೆ ಏನು ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರ್ತಾರೆ ಪಡಿತರ ಕಾರ್ಡ್ಗಳು, ಕಾರ್ಡ್ದಾರರು, ಅವರಲ್ಲಿ ಯಾರ್ಯಾರು ಅನುಮಾನಾಸ್ಪದ ಇದೆ, ಯಾರ್ಯಾರು ಏನು ಸುಳ್ಳು ಮಾಹಿತಿಯನ್ನ ಕೊಟ್ಟು BPL ಕಾರ್ಡನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಬಿಸಿ ಮುಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ನೀವೀಗೇನು ಗಮನಿಸ್ತಾ ಇದ್ದೀರಾ, ಇದು ಒಂದು ಪಟ್ಟಿ, ಇದನ್ನ ಪ್ರದರ್ಶನ ಮಾಡಲಾಗಿದೆ. ಈ ಒಂದು ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ, BPL ಕಾರ್ಡ್ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಅಂಗಡಿ ಹೆಸರನ್ನು ಕೂಡ ವಿತ್ ಲೈಸೆನ್ಸ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ಒಂದು ಹೆಸರುಗಳು, ಇದು ಹೆಸರು, ಮತ್ತೆ ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೆಸರು ಪೂರ್ಣಿಮಾ CCH ಅಂತ, ಇದು ಪಡಿತರ ಕಾರ್ಡ್ ಸಂಖ್ಯೆ. ಇವರೆಲ್ಲರೂ ಕೂಡ ಏನು ಇಷ್ಟು ಲಿಸ್ಟ್ ಇದೆ ಇದರಲ್ಲಿ, ಇವರೆಲ್ಲರೂ ಕೂಡ ಅನುಮಾನಾಸ್ಪದ, ಇವರೆಲ್ಲರೂ ಕೂಡ ಸುಳ್ಳು ಮಾಹಿತಿಯನ್ನು ಕೊಟ್ಟು BPL ಕಾರ್ಡನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಈಗ ಇಲ್ಲಿ ವೆರಿಫೈ ಮಾಡಲಾಗ್ತದೆ. ಇವ್ರು ಯಾರು ಬರ್ತಾರೆ ಈಗ ರೇಷನ್ ಪಡೆಯೋದಕ್ಕೆ, ಅವರ ಒಂದು ಕಾರ್ಡ್ಗಳನ್ನ ಚೆಕ್ ಮಾಡಲಾಗುತ್ತೆ, ಅವ್ರ ಹತ್ರ ದಾಖಲೆಗಳನ್ನ ಪಡ್ಕೊಳ್ಳಲಾಗುತ್ತೆ. ಏನು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಇತರ ಮಾಹಿತಿಗಳೇನು ಬೇಕು ಅದೆಲ್ಲ ಕೂಡ ಪಡ್ಕೊಂಡು ಮನೆಗೆ ಹೋಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಸೊ ಈ ಪರಿಶೀಲನೆ ವೇಳೆ ಯಾರ್ಯಾರು BPL ಕಾರ್ಡಿಗೆ ಅನರ್ಹರಿದ್ದಾರೆ ಅಂತ ಗೊತ್ತಾಗುತ್ತೆ, ಕೂಡಲೇ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಸೊ ಈ ಮೂಲಕ ಈ ರೀತಿಯಾಗಿ ಆಹಾರ ಇಲಾಖೆ ಅನರ್ಹರನ್ನ BPL ಕಾರ್ಡ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಸೊ ನಾನೀಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದೆ ಇರೋದ್ರಿಂದ ನಾನೀಗ ಈ ಒಂದು ಪ್ರೊಸೆಸ್ ಹೇಗಿರುತ್ತೆ, ಸೊ ಯಾವ ರೀತಿ ಆ ಒಂದು ಲಿಸ್ಟ್ ಮಾಡಿದ್ದೀರಾ, ಅವ್ರನ್ನೆಲ್ಲ ಅವರು ಸರಿ ಇದೆಯಾ ದಾಖಲೆಗಳು ಅಥವಾ ಅನರ್ಹರ ಅನ್ನೋದನ್ನು ಕೂಡ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಬರ್ತಕ್ಕಂಥ ಮಾಲೀಕರನ್ನ ಕೇಳ್ತಾ ಹೋಗ್ತೀನಿ. ಸರ್, ಈಗ ಒಂದು ಪ್ರದರ್ಶನ ಮಾಡಿದ್ದೀರಾ, ಈ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀರಾ, ಆ ಹೆಸರು, ಕಾರ್ಡ್ ಯಾರ ಹೆಸರಲ್ಲಿದೆ ಅವ್ರ ಹೆಸರು, ಮತ್ತೆ ಆ ನಂಬರು, ಮತ್ತೆ ಅಂಗಡಿ ಹೆಸರನ್ನು ಕೂಡ ಕೊಟ್ಟಿದ್ದೀರಾ. ಸೊ ಅದನ್ನ ಹಾಕೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು, ಸೊ ಅವರು ಆ ಕಾರ್ಡಲ್ಲಿ ಇರ್ತಕ್ಕಂಥವ್ರು ಬಂದಾಗ ಅವ್ರಿಗೆ ಯಾವ ರೀತಿ ನೀವು ಕಾರ್ಡ್ನ ಚೆಕ್ ಮಾಡ್ತೀರಾ, ಅವ್ರಿಗೆ ಏನು ಹೇಳ್ತಾ ಇದ್ದೀರಾ? ಕಾರ್ಡ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಅವ್ರಿಗೆ ಚೆಕ್ ಲಿಸ್ಟಲ್ಲಿ ಇತ್ತು ಅಂದರೆ ಅವ್ರ ಮನೇನ ವೆರಿಫೈ ಮಾಡ್ತೀವಿ. ಅವ್ರು 1,20,000 ಮೇಲೆ BPL ಕಾರ್ಡ್ಗೆ ಅನರ್ಹರಲ್ಲ ಅಂದರೆ ಅದನ್ನು ಕಾರ್ಡ್ನ ಬಂದು APL ಮಾಡಿಕೊಡ್ತಾರೆ. ಇಲಾಖೆ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಮನೆ ಬಂದು ಚೆಕ್ ಮಾಡಿ ಅರ್ಹರಿದ್ದರೆ ಕೊಡ್ತಾರೆ, ಅನರ್ಹರಿದ್ದರೆ ಕೊಡಲ್ಲ, ಅದನ್ನು APL ಮಾಡಿಕೊಡ್ತಾರೆ. ಅದನ್ನು ಅವರು ದಾಖಲೆಗಳೆಲ್ಲ ನಮ್ಮ ಇಲಾಖೆ ಇದು ಫುಡ್ ನಮ್ಮ ಅಂಗಡಿ ಕೊಟ್ಟರೆ ಅದನ್ನು ನಾವು ಫುಡ್ ಇನ್ಸ್ಪೆಕ್ಟರ್ ಕೊಟ್ಟು ಫುಡ್ ಇನ್ಸ್ಪೆಕ್ಟರ್ ಬಂದು ಮನೆಗಳು ಚೆಕ್ ಮಾಡಿ ಅನರ್ಹ ಚೆಕ್ ಮಾಡಿ ಮುಂದಿನ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತಾರೆ ಅದನ್ನು. ಓಕೆ, ಇದು ಈ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳ್ತಾ ಇರೋಂಥದ್ದು. ಈಗಾಗಲೇ ಅಧಿಕಾರಿಗಳು ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ.